ಹಲೋ ಸ್ಟೂಡೆಂಟ್ಸ್, ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಗಣಿತಶಾಸ್ತ್ರ ವಿಷಯದ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೊಂದು 4 ಮಾರ್ಕಿನ ಕ್ವಶನ್ ಅನ್ನು ಸಾಲ್ವ್ ಮಾಡ್ತೀನಿ. ಈಗ 4 ಮಾರ್ಕಿನ ಕ್ವಶನ್ ಅನ್ನು ನೀವು ನೋಡಿಕೊಂಡ್ರೆ ಖಂಡಿತ ನೀವು ಸೆಕ್ಷನ್ ಯಲ್ಲಿ ಪಾರ್ಟ್ ಯಲ್ಲಿ 10 ಮಾರ್ಕನ್ನು ತಗೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಇದೆ, ಕಂಟಿನ್ಯೂಟಿ ಮೇಲೆ ಪ್ರಶ್ನೆ ಇರುತ್ತೆ. ಬಟ್ ಇದರಲ್ಲಿ ಇರುವಂಥದ್ದು ಒಂದು 5-6 ಕ್ವಶನ್ ಇದೆ. ಎಲ್ಲ ಕ್ವಶನ್ನು ನೀವು ನೋಡಿಕೊಂಡ್ರೆ ಖಂಡಿತ ನಿಮಗೆ 10ಕ್ಕೆ 10 ಅಂಕನೂ ಸಹ ಪಾರ್ಟ್ ಇಂದ ತೆಗಿಲಿಕ್ಕೆ ಸಾಧ್ಯ ಇದೆ. ಈಗ ಮೊದಲನೇ ಪ್ರಶ್ನೆ ಈ ಥರ ಇರುತ್ತೆ: ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಕೆ ಸೋ ದ್ಯಾಟ್ ದ ಫಂಕ್ಷನ್ ಎಫ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು 2. ಒಂದು ಫಂಕ್ಷನ್ ಈ ಥರ ಕೊಡ್ತಾರೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಆ್ಯಂಡ್ 3 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2. ಇದು ತುಂಬ ಸಿಂಪಲ್ ಕ್ವಶನ್. ಇಲ್ಲಿ ಸಾಲ್ವ್ ಮಾಡೋದಕ್ಕಿಂತನೂ ಆನ್ಸರನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಎಲ್ಲ ಪ್ರಶ್ನೆಯಲ್ಲೂ ಸಹ ಒಂದೇ ಥರ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ, ಆದರೆ ಎಂಡಲ್ಲಿ ನಾವು ಲಿಮಿಟನ್ನು ನೋಡಬೇಕಾದ್ರೆ ಬೇರೆ ಬೇರೆ ಮೆಥಡನ್ನು ಯೂಸ್ ಮಾಡಬೇಕಾಗತ್ತೆ. ಈಗ ಇಟ್ ಈಸ್ ಗಿವನ್ ದ್ಯಾಟ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು 2. ಅಂದರೆ ಯಾವಾಗ ಫಂಕ್ಷನ್ ಕಂಟಿನ್ಯೂಯಸ್ ಆಗುತ್ತೆ ಅನ್ನುವಂಥ ಡೆಫಿನೇಷನನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಕೊಟ್ಟಿರುವಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2, 3 ಇಫ್ ಎಕ್ಸ್ ಗ್ರೇಟರ್ ದೆನ್ 2, ಮತ್ತು ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಈಗ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು 2 ಅಂದರೆ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 2. ಇದು ಡೆಫಿನೇಷನ್ ಆಫ್ ಕಂಟಿನ್ಯೂಟಿಯಿಂದ ಬರುತ್ತೆ. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ಎ ಅಂತ ಹೇಳಿದರೆ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಇರುತ್ತೆ ಕಂಟಿನ್ಯೂಟಿ ಡೆಫಿನೇಷನಲ್ಲಿ. ಇಲ್ಲಿ ಎ ಬದಲಿಗೆ 2 ಇದೆ. ಈ ನಂಬರ್ ಬದಲಾಗಿದ್ರೆ, ಫಾರ್ ಎಕ್ಸಾಂಪಲ್ ಇದು 3 ಅಂತಿದ್ರೆ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 3 ಅಂತ ಬರೀಬೇಕಾಗುತ್ತೆ. ಈ ಸ್ಟೆಪ್ಪನ್ನು ಸರಿಯಾಗಿ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಈಗ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಹೇಗೆ ನೋಡೋದು ಅನ್ನೋದು ಹೇಳ್ತೀನಿ. ಇಲ್ಲಿ 2 ಪ್ಲಸ್ ಅಂತ ಹೇಳಿದರೆ 2ಗಿಂತನೂ ಜಾಸ್ತಿ ಅಂತೇಳಿ ಅರ್ಥ, ಗ್ರೇಟರ್ ದ್ಯಾನ್ 2 ಅಂತ ಅರ್ಥ. 2 ಮೈನಸ್ ಅಂತ ಹೇಳಿದರೆ 2ಗಿಂತನೂ ಕಡಿಮೆ ಅಂತೇಳಿ ಅರ್ಥ. ಇಟ್ ಈಸ್ ಅಪ್ರೋಚಿಂಗ್ 2 ಫ್ರಮ್ ದಿ ಲೆಫ್ಟ್ ಸೈಡ್ ಆಫ್ 2 ಅಂದರೆ 2ಗಿಂತ ಕಡಿಮೆ ಇದೆ ಅಂತೇಳಿ ಅರ್ಥ. ಈಗ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಅಂದರೆ ಗ್ರೇಟರ್ ದ್ಯಾನ್ 2. ಗ್ರೇಟರ್ ದ್ಯಾನ್ 2 ಆದಾಗ ಫಂಕ್ಷನ್ ಹೇಗೆ ಡಿಫೈನ್ ಆಗಿದೆ ನೋಡಿ, 3 ಅಂತ ಡಿಫೈನ್ ಆಗಿದೆ ಅಲ್ವಾ. ಹಾಗಾಗಿ ಈ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಇದನ್ನು ಬರೀಬೇಕು. ಯಾಕಂದರೆ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರು ಹೌದು, ಎಫ್ ಆಫ್ ಎಕ್ಸ್ ಇಕ್ವಲ್ ಟು 3ನೂ ಹೌದು. ಬಟ್ 2ಗಿಂತ ಜಾಸ್ತಿ ಇದ್ದಾಗ ಇದು 3 ಇರುತ್ತೆ. ಹಾಗಾಗಿ 2 ಪ್ಲಸ್ ಇದ್ದಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ 3 ಅಂತ ಬರೀಬೇಕು. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ 3 ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಮೈನಸ್ ಅಂದರೆ ಲೆಸ್ ದೆನ್ 2. ಲೆಸ್ ದೆನ್ 2 ಆದಾಗ ಫಂಕ್ಷನ್ ಕೆ ಎಕ್ಸ್ ಸ್ಕ್ವೇರ್ ಇದೆ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಕೆ ಎಕ್ಸ್ ಸ್ಕ್ವೇರ್ ಬರೀಬೇಕು. ಎಫ್ ಆಫ್ 2 ಈಕ್ವಲ್ ಅಂದರೆ ಎಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ. ಇಲ್ಲಿದ್ದಕ್ಕೋಸ್ಕರ ಕೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಅಂದರೆ 2 ಹಾಕಬೇಕು, ಅವಾಗ ಕೆ ಇಂಟು 2 ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು ಕೆ ಇಂಟು 2 ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಸಿಂಪಲ್ ಇದೆ. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ 3 ಕಾನ್ಸ್ಟೆಂಟ್ ಫಂಕ್ಷನ್ ಇದು ಲಿಮಿಟ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಫಂಕ್ಷನ್ ಇರುತ್ತೆ. ಹಾಗಾಗಿ ಇಲ್ಲಿ ಎಫ್ ಆಫ್ ಎಕ್ಸ್ ಇಕ್ವಲ್ ಟು 3 ಇದ್ದಾಗ ಎಕ್ಸ್ ಎಷ್ಟಕ್ಕೆ ಬೇಕಾದ್ರೂ ಹೋಗಲಿ ಇದು 3ನೇ ಇರುತ್ತೆ. ಆ್ಯಂಡ್ ದಟ್ ಈಸ್ 3. ಇಲ್ಲಿ ಎಕ್ಸ್ ಇದ್ದಲ್ಲಿ 2 ಹಾಕಬೇಕು, ಅವಾಗ ಕೆ ಇಂಟು 2 ಸ್ಕ್ವೇರ್ ಅದೇ ಇಲ್ಲಿರುತ್ತಲ್ಲ ಅದೇ ಬರುತ್ತೆ. ಹಾಗಾಗಿ 3 ಈಸ್ ಈಕ್ವಲ್ ಟು ಕೆ ಇಂಟು 4. ದಟ್ ಈಸ್ 3 ಈಸ್ ಈಕ್ವಲ್ ಟು 4k ಆರ್ ಕೆ ಈಸ್ ಈಕ್ವಲ್ ಟು 3/4 ಅಂತ ಬರುತ್ತೆ. ಇದು ಮೆಥಡ್ ಆಫ್ ಸಾಲ್ವಿಂಗ್ ದಿಸ್ ಟೈಪ್ ಆಫ್ ಕ್ವಶನ್. ಆ್ಯಂಡ್ ಇನ್ನು ಉಳಿದ ಕ್ವಶನ್ಗಳು ಸಹ ಇದೇ ಥರ ಇರುತ್ತೆ. ಈಗ ಇನ್ನೊಂದು ಪ್ರಾಬ್ಲಮನ್ನು ತಗೊಳ್ಳೋಣ. ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಕೆ ಸೋ ದ್ಯಾಟ್ ದ ಫಂಕ್ಷನ್ ಎಫ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ಪೈ, ವೇರ್ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಪೈ and cos x if x greater than or equal to pi. This problem is similar to that. It is given that the function is continuous at x equal to pi. ಹಾಗಾಗಿ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಅಂತ ತಗೊಳ್ಳೋಣ. ಎಫ್ ಆಫ್ ಎಕ್ಸ್ ಅಂದರೆ ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಲೆಸ್ ದೆನ್ ಪೈ,
cos x if x greater than or equal to pi. And f of x is continuous at x equal to pi. Limit extending to pi plus f of x is equal to limit extending to pi minus f of x is equal to f of pi. ಇಲ್ಲಿ ಪೈ ಪ್ಲಸ್ ಅಂದರೆ ಗ್ರೇಟರ್ ದೆನ್ ಪೈ ಆದಾಗ ಕಾಸ್ ಎಕ್ಸ್ ಅಂತ ಡಿಫೈನ್ ಆಗಿದೆ. ಹಾಗಾಗಿ ಇದನ್ನು ಏನು ರಿಪ್ಲೇಸ್ ಮಾಡಬೇಕು, ಕಾಸ್ ಎಕ್ಸ್. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಪೈ ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಪೈ ಮೈನಸ್ ಅಂದರೆ ಲೆಸ್ ದೆನ್ ಪೈ ಆದಾಗ ಕೆ ಎಕ್ಸ್ ಪ್ಲಸ್ ಒನ್ ಇದೆಯಲ್ವಾ, ಹಾಗಾಗಿ ಕೆ ಎಕ್ಸ್ ಪ್ಲಸ್ ಒನ್ ಅಂತ ರಿಪ್ಲೇಸ್ ಮಾಡಬೇಕು. ಎಫ್ ಆಫ್ ಪೈ ಆದಾಗ ಈಗ ಡಿಫೈನ್ ಆಗಿದೆ ಕಾಸ್ ಎಕ್ಸ್, ಹಾಗಾಗಿ ವೆನ್ ಇಟ್ ಇಸ್ ಪೈ ಇಟ್ ಈಸ್ ಕಾಸ್ ಪೈ, ದಟ್ ಇಸ್ ಈಕ್ವಲ್ ಟು ಕಾಸ್ ಪೈ. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಇದರ ಲಿಮಿಟನ್ನು ನೋಡುವ ಮತ್ತು ಕಾಸ್ ಪೈಗೆ ಈಕ್ವೇಟ್ ಮಾಡಬೇಕು. ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಪೈ ಮೈನಸ್ ಕೆ ಎಕ್ಸ್ ಪ್ಲಸ್ ಒನ್ ಅಂದರೆ ಕೆ ಪೈ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಕಾಸ್ ಪೈ. ಕಾಸ್ ಪೈ ಇದು ವ್ಯಾಲ್ಯೂ ಎಷ್ಟು, -1. ಇಲ್ಲಿ ಕಾಸ್ ಪೈಗೆ -1 ಅಂತ ಹಾಕಬೇಕು. ಇದನ್ನು ಮೆಮೊರೈಸ್ ಮಾಡಬೇಕು. ದ ವ್ಯಾಲ್ಯೂ ಆಫ್ ಕಾಸ್ ಪೈ ಈಸ್ -1. ಹಾಗಾಗಿ ಕೆ ಪೈ ಪ್ಲಸ್ ಒನ್ ಇಸ್ ಈಕ್ವಲ್ ಟು -1 ಆಗುತ್ತೆ. ಕೆ ಪೈ ಇಸ್ ಈಕ್ವಲ್ ಟು -1 -1 ಇಸ್ ಈಕ್ವಲ್ ಟು -2. ಹಾಗಾಗಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ, -2 ಡಿವೈಡ್ ಬೈ ಪೈ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. Find the value of k so that the function f is continuous at x equal to 5, where f of x is defined like this. F of x equal to kx plus 1 if x less than 5 and 3x minus 5 if x greater than or equal to 5. ಈಗ ಖಾಲಿ ಪಾಯಿಂಟ್ ಚೇಂಜ್ ಆಗಿದೆ. ಪೈ ಬದಲಿಗೆ 5 ಇದೆ ಮತ್ತು ಫಂಕ್ಷನ್ 3x minus 5 ಅಂತಿದೆ. ಇಲ್ಲಿ ಫಂಕ್ಷನ್ f of x is given, that is kx plus 1 if x less than 5, 3x minus 5 if x greater than or equal to 5. ಮತ್ತೇನು ಕೊಟ್ಟಿದ್ದಾರೆ, f of x is continuous at x equal to 5 ಅಂತ ಕೊಟ್ಟಿದ್ದಾರೆ. f of x is continuous at x equal to 5 ಅಂದರೆ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 5 ಪ್ಲಸ್ f of x is equal to ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 5 ಮೈನಸ್ f of x equal to f of 5 ಆಗುತ್ತೆ. ಕಾಮನ್ ಫಾರ್ಮುಲೆ ಫಾರ್ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ at x equal to a ಬದಲಿಗೆ ಇಲ್ಲಿ 5 ಇದೆ ಅಷ್ಟೇ. ಈಗ 5 ಪ್ಲಸ್ ಅಂದರೆ ಗ್ರೇಟರ್ ದೆನ್ 5 ಆದಾಗ 3x ಮೈನಸ್ 5 ಅಂತ ಬರೀಬೇಕು. 5 ಮೈನಸ್ ಅಂದರೆ ಲೆಸ್ ದೆನ್ 5 ಆದಾಗ kx ಪ್ಲಸ್ 1 ಅಂತ ಬರೀಬೇಕು. 5 ಆದಾಗ 3x ಮೈನಸ್ 5 ಅಂತ ಡಿಫೈನ್ ಆಗಿದೆ. ಹಾಗಾಗಿ ವೆನ್ ಇಟ್ ಇಸ್ 5 ಇಟ್ ಈಸ್ 3 ಇಂಟು 5 ಮೈನಸ್ 5. ಇಟ್ ಈಸ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 5 ಪ್ಲಸ್ 3x ಮೈನಸ್ 5, ಯಾಕಂದರೆ 5 ಪ್ಲಸ್ ಅಂದರೆ ಗ್ರೇಟರ್ ದೆನ್ 5, 3x ಮೈನಸ್ 5. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 5 ಮೈನಸ್ ಲೆಸ್ ದೆನ್ 5 ಆದಾಗ kx ಪ್ಲಸ್ 1. f of 5 ಅಂದರೆ 15 ಮೈನಸ್ 5. 15 ಮೈನಸ್ 5 ಅಂದರೆ ಎಷ್ಟಾಗುತ್ತೆ, 10. ನೆಕ್ಸ್ಟ್ ಸ್ಟೆಪ್ನಲ್ಲಿ ದಟ್ ಈಸ್ ಇಲ್ಲಿ ಎಕ್ಸ್ ಜಾಗದಲ್ಲಿ 5 ಹಾಕಬೇಕು. 3 ಇಂಟು 5 ಮೈನಸ್ 5 ಇಸ್ ಈಕ್ವಲ್ ಟು 5k ಪ್ಲಸ್ 1. 3 ಇಂಟು 5 ಅಂದರೆ 15 ಮೈನಸ್ 5. 15 ಮೈನಸ್ 5 ಅಂದರೆ ಎಷ್ಟಾಗುತ್ತೆ, 10 ಇಸ್ ಈಕ್ವಲ್ ಟು 5k ಪ್ಲಸ್ 1. ಹಾಗಾದರೆ 5k ಇಸ್ ಈಕ್ವಲ್ ಟು 9, k ಇಸ್ ಈಕ್ವಲ್ ಟು 9/5. ಈಗ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. Find the values of a and b such that the function f of x is defined by f of x is equal to 5 if x less than or equal to 2 and ax plus b if x lies between 2 to 10 and 21 if x greater than or equal to 10 is continuous function. ಇಲ್ಲಿ ನಮಗೆ ಪಾಯಿಂಟ್ ಆಫ್ ಕಂಟಿನ್ಯೂಟಿ ಕೊಟ್ಟಿಲ್ಲ, ಬಟ್ ನೀವೇನು ಮಾಡಬೇಕಂದ್ರೆ ಇಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಮೀನ್ಸ್ ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ನಾವಿಲ್ಲಿ ಫಂಕ್ಷನ್ ಎಲ್ಲಿ ಚೇಂಜ್ ಆಗುತ್ತೆ ಆ ಪಾಯಿಂಟನ್ನು ತೊಗೊಳ್ಬೇಕು. ಅಂದರೆ ಯಾವುದೆಲ್ಲ ಪಾಯಿಂಟಲ್ಲಿ ಚೇಂಜ್ ಆಗೋದು, 2 ಅಲ್ಲಿ ಫಂಕ್ಷನ್ ಚೇಂಜ್ ಆಗುತ್ತೆ ಮತ್ತು 10 ಅಲ್ಲಿ ಫಂಕ್ಷನ್ ಚೇಂಜ್ ಆಗುತ್ತೆ. 2 ಅಲ್ಲಿ ಕಂಟಿನ್ಯೂಸ್ ಅಂತ ತೊಗೊಳ್ಬೇಕು ಮತ್ತು 10 ಅಲ್ಲಿ ಕಂಟಿನ್ಯೂಸ್ ಅಂತ ತೊಗೊಳ್ಬೇಕು. ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್, ಬಟ್ ಫಂಕ್ಷನ್ ಸ್ವಿಚ್ ಓವರ್ ಆಗುವಂಥ ಪಾಯಿಂಟಲ್ಲಿ ನಾವು ಕಂಟಿನ್ಯೂಟಿ ಅಂತ ತಗೊಂಡು ನಮಗೆ 2 ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ಎ ಆ್ಯಂಡ್ ಬಿ ಬರುತ್ತೆ. ಅದನ್ನು ಸಾಲ್ವ್ ಮಾಡಿ ಎ ಮತ್ತು ಬಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ನಾವು ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 2 ಅಂತ ತಗೊಳ್ಳೋಣ. ಎಫ್ ಆಫ್ ಎಕ್ಸ್ ಅಂದರೆ ಡಿಫೈನ್ ಮಾಡಿದರೆ 5 ಇಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 2, ax plus b if x lies between 2 to 10 and 21 if x greater than equal to 10 and f of x is continuous at x equal to 2. ಫಸ್ಟಿಗೆ ನಾವು ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 2 ಅಂತ ತಗೊಳ್ಳೋಣ. ನಂತರ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 10 ಅಂತ ತಗೊಳ್ಳೋಣ. ಫಸ್ಟಿಗೆ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 2 ಮೀನ್ಸ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 2. ಹಾಗೆಯೇ ಇಲ್ಲಿ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 10 ಅಂದರೆ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು
10 plus f of x is equal to limit extending to 10 minus f of x equal to f of 10. ಈಗ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಕ್ವಲ್ ಟು 10 ಅನ್ನು ಯೂಸ್ ಮಾಡೋಣ. ಏನಾಗುತ್ತೆ ಅಂದರೆ 10 ಪ್ಲಸ್ ಆದಾಗ ಫಂಕ್ಷನ್ ಹೇಗೆ ಡಿಫೈನ್ ಆಗಿದೆ 21. 10 ಮೈನಸ್ ಆದಾಗ ಅಂದರೆ 10ಗಿಂತ ಸ್ವಲ್ಪ ಕಡಿಮೆ ಆದಾಗ ವೆನ್ ಇಟ್ ಈಸ್ ಲೆಸ್ ದೆನ್ 10 ಆ್ಯಂಡ್ ಇನ್ ಬಿಟ್ವೀನ್ 2 to 10, 10ಗಿಂತ ಸ್ವಲ್ಪ ಕಡಿಮೆ ಅಂದರೆ ಈ ಇಂಟರ್ವಲಲ್ಲೇ ಬರುತ್ತೆ. ಈ ಇಂಟರ್ವಲಲ್ಲಿ ಫಂಕ್ಷನ್ ಹೇಗೆ ಡಿಫೈನ್ ಆಗಿದೆ ಎ ಎಕ್ಸ್ ಪ್ಲಸ್ ಬಿ ಆ್ಯಂಡ್ ಎಫ್ ಆಫ್ 10 ಆದಾಗ 21 ಅಂತ ಡಿಫೈನ್ ಆಗಿದೆ. ಹಾಗಾಗಿ ಇದನ್ನು ಹೀಗೆ ಬರೆಯಬಹುದು, ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 10 ಪ್ಲಸ್ 21 ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 10 ಮೈನಸ್ ಎ ಎಕ್ಸ್ ಪ್ಲಸ್ ಬಿ, ಎಫ್ ಆಫ್ 10 ಅಂದರೆ 21. ಈಗ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 10 ಮೈನಸ್ ಎ ಎಕ್ಸ್ ಪ್ಲಸ್ ಬಿ ಅಂದರೆ 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21 ಆ್ಯಂಡ್ ಕಾಲ್ ದಿಸ್ ಇಕ್ವೇಷನ್ 1. ಹಾಗೆಯೇ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 2 ಇಲ್ಲಿ ಆಲ್ರೆಡಿ ಇದೆಯಲ್ಲ, ಇದನ್ನು ಯೂಸ್ ಮಾಡೋಣ. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ which is equal to f of 2. f of 2 ಅಂದರೆ 5. That is limit extending to 2 minus f of x is equal to limit extending to 2 plus f of x is equal to f of 2. Limit extending to 2 minus ಅಂದರೆ less than 2 ಆದಾಗ 5. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಅಂದರೆ 2 ಪ್ಲಸ್ ಅಂದರೆ ಗ್ರೇಟರ್ ದೆನ್ 2, ಸ್ವಲ್ಪ ಎರಡಕ್ಕಿಂತ ಹೆಚ್ಚಾದ ತಕ್ಷಣ ಏನಾಗುತ್ತೆ ಎ ಎಕ್ಸ್ ಪ್ಲಸ್ ಬಿ ಆಗುತ್ತೆ. ದಟ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ. ದಟ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ 2 ಅಂದರೆ 5. ಇಲ್ಲಿ ನೋಡಿ, ವೆನ್ ಇಟ್ ಈಸ್ 2 ಇಟ್ ಈಸ್ 5. ಈಗ ಇಲ್ಲಿ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಅಂತ ಹಾಕಿದಾಗ 2a ಪ್ಲಸ್ ಬಿ 5 ಇಸ್ ಈಕ್ವಲ್ ಟು 2a ಪ್ಲಸ್ ಬಿ ಅಥವಾ 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಕಾಲ್ ದಿಸ್ ಇಕ್ವೇಷನ್ 2. ಈಗ ಈ ಎರಡು ಇಕ್ವೇಷನ್ನ ಸಾಲ್ವ್ ಮಾಡಿ ಎ ಮತ್ತು ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸಾಲ್ವಿಂಗ್ 1 and 2, 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21, 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಇದನ್ನು ಕಳೆದ್ರೆ 8a ಇಸ್ ಈಕ್ವಲ್ ಟು 16 ಅಥವಾ a is equal to 16 by 8 ಅಂದರೆ 2. a is equal to 2 ಹಾಕಿದರೆ ನಿಮಗೆ b ವ್ಯಾಲ್ಯೂ ಸಿಗುತ್ತೆ. 20 plus b is equal to 21. ಈಗ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b ವ್ಯಾಲ್ಯೂ ಸಿಗುತ್ತೆ. ಇಕ್ವೇಷನ್ 2 ಅಲ್ಲಿ a ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡುವ. 2 into 2 plus b is equal to 5 ಅಥವಾ b is equal to 5 minus 4, b is equal to 1. And this is the method of solving this question. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋವನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. PDF ಲಿಂಕನ್ನು ಇದರ ಜೊತೆಗೆ ಅಟ್ಯಾಚ್ ಮಾಡಿರ್ತೀನಿ. ನೀವು ಹೆಚ್ಚಿನ ಪ್ರಾಬ್ಲಮ್ ಬೇಕಂದರೆ, ನೀವು ಅಡಿಷನಲ್ ಪ್ರಾಬ್ಲಮ್ ಬೇಕಂದರೆ PDF-ಅನ್ನು ರೆಫರ್ ಮಾಡ್ಬೋದು. ಇದು ಖಂಡಿತ ನಿಮಗೆ 4 ಮಾರ್ಕಿಗೆ ಬರುವಂಥ ಒಂದು ಪ್ರಶ್ನೆ ಸೆಕ್ಷನ್ ಇ ಇಂದ. ಇಷ್ಟನ್ನು ಹೇಳಿ ಈ ವಿಡಿಯೋನ ಎಂತ ಆಯ್ತಾನೆ ಇಷ್ಟೊತ್ತನ ನಿಂತ್ಕೊಂತ ಗೊತ್ತಿಲ್ಲ.